ತಿಲಕ್ ಪಾತ್ರ ಅಂತ್ಯ ಆಗಿರೋದು ಕೇವಲ ಅಭಿಮಾನಿಗಳಿಗೆ ಮಾತ್ರ ಅಲ್ಲ, ಧಾರಾವಾಹಿ ಟೀಮ್ ಮೆಂಬರ್ಸ್ಗೂ ಕೂಡ ತುಂಬಾನೇ ನೋವಿದೆ. ಯಾಕೆಂದ್ರೆ ಅಷ್ಟು ಚೆನ್ನಾಗಿತ್ತು. ಧಾರಾವಾಹಿ ಸ್ಟಾರ್ಟ್ ಆಗಿ 2 ತಿಂಗಳಾಯ್ತು. ಮದುವೆಯ ಸಂಚಿಕೆಗಳು ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ತಿಲಕ್ ಪಾತ್ರವನ್ನ ಮಾಡ್ತಿರೋದು ಯಶಸ್ ಅಂತ ಅಷ್ಟು ಸೂಪರ್ ಆಗಿ ನಡೆಸ್ತಾ ಇದ್ರು. ಅಣ್ಣಯ್ಯ ತಮ್ಮಯ್ಯ ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿತ್ತು. ಬಿಗ್ ಬಾಸ್ ಬಳಿಕ ಸೂರಜ್ ಅವರಿಗೆ ಒಂದು ಒಳ್ಳೆ ಆಪರ್ಚುನಿಟಿ, ಅದುವೇ ಪವಿತ್ರ ಬಂಧನ. ಇನ್ನ ಹೀರೋಯಿನ್ ಆಗಿ ಪವಿತ್ರ ಪಾತ್ರವನ್ನ ಅಮೂಲ್ಯ ಅವರು ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ರು. ಕೊಟ್ಟಂತ ಪಾತ್ರಗಳನ್ನೆಲ್ಲ ಪ್ರತಿಯೊಬ್ರು ಸಹ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ರು. ಮತ್ತೆ ಎಲ್ಲಾ ಪಾತ್ರಧಾರಿಗಳು ತುಂಬಾನೇ ಫೇಮಸ್ ಆಗಿದ್ರು. ಒಳ್ಳೆ TRP ರೆಡಿ ಕೂಡ ಆಯ್ತು. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಈಗ ತಮ್ಮಯ್ಯ ಅಂದ್ರೆ ತಿಲಕ್ ಪಾತ್ರ ಅಂತ್ಯ ಆಗಿದೆ. ಮದುವೆ ಆಗ್ಬೇಕಾಗಿದ್ದಂತ ತಿಲಕ್ ಪಾತ್ರ ಅಂತ್ಯ ಆಗಿದ್ದು ಈಗ ತುಂಬಾ ಜನರಿಗೂ ಕೂಡ ಒಂದು ರೀತಿಯಲ್ಲಿ ಬೇಸರ ಇದೆ. ಸೊ ಹಾಗಾದ್ರೆ ಇನ್ ಮುಂದೆ ಯಾವ ರೀತಿಯ ಒಂದು ಟ್ವಿಸ್ಟ್ ಬರುತ್ತೆ ಎಲ್ಲರೂ ಕೂಡ ಕಾದು ನೋಡ್ಬೇಕು. ಯಾಕೆಂದ್ರೆ ಪವಿತ್ರ ಮದುವೆ ಆಗ್ಬೇಕಾಗಿತ್ತು, ಆದ್ರೆ ಈಗ ಪವಿತ್ರ ಯಾರ ಜೊತೆ ಮದುವೆ ಆಗ್ತಾರೆ, ಮತ್ತೆ ಈಗ ಸದ್ಯಕ್ಕೆ ತಮ್ಮಯ್ಯ ತಿಲಕ್ ಹೋಗುವಂತ ಟೈಮ್ ಲಾಸ್ಟ್ ಮೂಮೆಂಟ್ ನಲ್ಲಿ ಏನ್ ಭಾಷೆಯನ್ನ ತಗೊಂಡಿದ್ದಾನೆ, ಅದನ್ನ ನಡೆಸ್ಕೊಡ್ತಾನ ದೇವ್ ಅಂದ್ರೆ ಸೂರಜ್ ಪಾತ್ರಧಾರಿಯ ದೇವ್, ಎಲ್ಲರೂ ಕೂಡ ಕಾದು ನೋಡ್ಬೇಕು. ನೀವು ಕೂಡ ನೋಡ್ತಾ ಇದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ. ಸೂಪರ್ ಆಗಿ ಧಾರಾವಾಹಿ ಬರ್ತಾ ಇದೆ. ಈಗ ಸದ್ಯಕ್ಕೆ ತಿಲಕ್ ಪಾತ್ರ ಅಂತ್ಯ ಆಗಿರುವುದು ದೇವ್ಗೂ ಕೂಡ ಬಹಳಷ್ಟು ರೀತಿಯಲ್ಲಿ ಬೇಸರ ಇದೆ. ಇನ್ನು ಮುಂದೆ ದೇವ್ ಪಾತ್ರ ಇರೋದಿಲ್ಲ, ಕೇವಲ ಇನ್ನು ಮುಂದೆ ತಿಲಕ್ ಪಾತ್ರ ಇರೋದಿಲ್ಲ, ಕೇವಲ ದೇವ್ ಪಾತ್ರ ಮುಂದುವರಿಯುತ್ತೆ. ದೇವ್ ಮತ್ತೆ ಈಗ ಸದ್ಯಕ್ಕೆ ಇರುವಂತ ಪವಿತ್ರ ಏನ್ ಹಸೆಮಣೆ ಇರಬೇಕಿದೆ, ಸೊ ಮದ್ವೆ ಆಗುವಂತ ಸಾಧ್ಯತೆ ಇದೆ. ಕಾದು ನೋಡೋಣ. ನಿಮ್ಗೂ ಕೂಡ ಇಷ್ಟನ, ನೀವು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ತಿಲಕ್ ಪಾತ್ರಧಾರಿ ಯಶಸ್ ಅವರನ್ನ, ಕಮೆಂಟ್ ಮಾಡಿ.